ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಇವತ್ತು ಅಬಕಾರಿ ಇಲಾಖೆಗೆ ಒಂದು ಮನವಿ ನೀಡಿದ್ವಿ. ಮನವಿ ಉದ್ದೇಶ ಏನಪ್ಪಾ ಅಂತಂದ್ರ ಗೋಕಾಕ್ ತಾಲೂಕಿಗೆ ಆಗಿರ್ಬೋದು ಮೂಡಲಗಿ ತಾಲೂಕಿ ಒಳಗ ಅನಧಿಕೃತವಾಗಿ ಮದ್ಯ ಮಾರಾಟವನ್ನ ಹಳ್ಳಿಗಳಲ್ಲಿ ಅತಿ ಹೆಚ್ಚಾಗಿ ಮಾಡ್ತಿದ್ದು. ಹೀಗಾಗಿ ಎಷ್ಟೋ ಇವತ್ತು ಮಹಿಳೆಯರು ಹಾಗೂ ಕುಟುಂಬ ಸದಸ್ಯರು ಇವತ್ತು ಬೀದಿ ಪಾಲಾಗ್ತಾ ಇದಾರ. ಹಾಗೂ ಶಾಲಾ ಪಕ್ಕದಲ್ಲಿ ಮದ್ಯ ಮಾರಾಟವನ್ನು ಮಾಡುದ್ರು ಅಂತಂದ್ರೆ ಶಾಲಾ ಮಕ್ಕಳ ಮೇಲೂ ಪ್ರಭಾವ ಬೀರತೈತಿ. ಹೀಗಾಗಿ ಕೂಡಲೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನಪ್ಪಾ ಒಂದು ಬೇಡಿಕೆಪ್ಪ ಅಂತಂದ್ರೆ ಕೂಡಲೇ ಅನಧಿಕೃತವಾಗಿ ಏನು ಹಳ್ಳಿಗಳಲ್ಲಿ ಎರಡೂ ತಾಲೂಕುಗಳಿಗೆ ಏನು ಇವತ್ತ ಮದ್ಯ ಮಾರಾಟವನ್ನು ಮಾಡ್ತಾ ಇದಾರ ಕೂಡಲೇ ತೆಗೆದುಗೊಳಿಸ್ಬೇಕು. ಒಂದು ವೇಳೆ ಹಳ್ಳಿಗಳಲ್ಲಿ ಅಂಗಡಿಗಳನ್ನ ಬಂದ್ ಮಾಡದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ. ಒಂದು ವೇಳೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಏನೋ ಕ್ರಮವನ್ನು ತೆಗೆದಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಈ ಅಧಿಕಾರಿಗಳ ಮೇಲೆ ನಾವು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳ ಮೇಲೆ ನಾವು ಕ್ರಮ ಜರುಗಿಸ್ತು ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾನು ತಿಳಿಪಡಿಸ್ತೀನಿ. ಅಲ್ಲ, ಒಂದು ವೇಳೆ ಇವತ್ತು ಆಗದೇ ಇದ್ದಲ್ಲಿ ಅನಧಿಕೃತವಾಗಿ ಏನು ಇವತ್ತು ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದಾರಲ್ಲ, ಇದು ಆಗದೇ ಇದ್ದಲ್ಲಿ ನಾವು ಅಹೋರಾತ್ರಿ ಧರಣಿಯನ್ನ ಕಚೇರಿ ಮುಂದೆ ಸುಮಾರು ಎಲ್ಲ ನಮ್ಮ ತಾಲೂಕದ ನಮ್ಮ ಸಂಘಟನೆ ಕಾರ್ಯಕರ್ತರನ್ನ ಕರೆಸಿ ನ್ಯಾಯ ಸಿಗುವವರೆಗೂ ಕೂಡ ಈ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತಾ ಅಂತ ಹೇಳಿ ಹೇಳಕ್ ಬಯಸ್ತೀನಿ. ಮಂಜುನಾಥ್ ಜಲ್ಲಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ರಾಜ್ಯ. ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಏನು ಬೇಕಾಗಿಲ್ಲ. ಗೋಕಾಕ್ ಮತ್ತು ಎಲ್ಲ ನಿಮ್ಮ ಮಾಹಿತಿ ಬೇಕು, ನಮಗೂ ಮಾಹಿತಿ ಇತ್ತು, ತಮಗೂ ಮಾಹಿತಿ ಇತ್ತು. ಸಂಪೂರ್ಣವಾಗಿ ಎಲ್ಲ ಬಂದಾಗ 5 ದಿವಸ ಕಾಲಾವಕಾಶ ಇದೆ. 5 ದಿವಸ ಆದ್ರಲ್ಲ, 5 ದಿವಸ ಆಗಲಿಲ್ಲಪ್ಪ ಅಂತಂದ್ರೆ ಯಾರು ತಪ್ಪಿಸ್ತಾರೆ ಅವ್ರು ನಿಂತಿರ ಎಲ್ಲ ಅಧಿಕಾರಿ ಒಂದು ಕೆಳಗಿಲ್ಲ. ಸುಮಾರು 5 ದಿವಸ ಎಲ್ಲ ಹೆಣ್ಮಕ್ಳು ಶಾಲಾ